ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತಿನ ವಿಡಿಯೋದಾಗ ಏನು ಹೇಳಕತ್ತೀನಿ ಅಂದರೆ ಒಂದು ಚಿಕ್ಕದಾಗಿ ಸಿನಿಮಾ ಬಗ್ಗೆ ಒಂದು ಕತೆ ಹೇಳ್ತಾ ಇದ್ದೇನೆ ರೀ. ಏನಪ್ಪ ಇದು ಸಿನಿಮಾ ಬಗ್ಗೆ ಕತೆ ಅಂದ್ರೆ ನಾನು ಅದು ಇದು ಏನು ಹೇಳ್ತಾ ಇಲ್ಲ ರೀ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ರೀ. ನನಗನ್ಸಿದ್ದು ಅದನ್ನ ಕೇಳಿದ್ರೆ ನಾನು ತುಂಬ ದಿನದಿಂದ ಇದೇ ಒಂದು ತಲೆ ಭಾಳ ಚಿಂತೆ ಮಾಡ್ತೀನಿ ರೀ ನಾನು. ನೀವು ಅನ್ಬೋದು, ಅಯ್ಯೋ ಇದು ಸಿನಿಮಾ ಬಗ್ಗೆ ನೀವು ಚಿಂತೆ ಅಂಥದ್ದು ಏನು ಮಾಡ್ತಿರ್ಬೇಕಪ್ಪ ಅವ್ರ ಚಿಂತೆ ಅಂತೇಳಿ. ಏನಂದ್ರೆ ಈಗ ನಮ್ಗೆ ಮನ್ಯಾಗ ಹೊತ್ತು ಹೋಲಾರ್ಕ ಏನೋ ಒಂದು ಸಿನಿಮಾ ನೋಡಬೇಕು ಅಂತ ಕೂತಿರ್ತಾರೆ. ಆ ಸಿನಿಮಾ ನೋಡ್ಬೇಕಂದ್ರೆ ನಮ್ಗೆ ತುಂಬ ಇಷ್ಟ ಆಗ್ಬೇಕ್ರಿ. ತುಂಬ ಇಷ್ಟ ಆದ್ರೆ ಮೊದಲಿನ ಹಳೆಯ ಸಿನಿಮಾ ಇದ್ದು ನೋಡ್ರಿ. ಮೊದಲಿನ ಸಿನಿಮಾ ಅಂದ್ರೆ ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ತೆಗ್ದಾರ ಅವ್ರು ಮೊದಲಿನ ಸಿನಿಮಾ. ಕರ್ಪೂರದ ಗೊಂಬೆ ಆಗಿರ್ಬೋದು ರೀ, ಕರುಳಿನ ಕೂಗು ಆಗಿರ್ಬೋದು ರೀ, ಒಡ ಹುಟ್ಟಿದವರು ಆಗಿರ್ಬೋದು ರೀ, ಅಂಬರೀಷ, ರಾಜ್ಕುಮಾರ, ಒಡ ಹುಟ್ಟಿದವರು, ಸುರ್ತಿ, ರಮೇಶ ಇದ್ದಾರಲ್ರಿ, ಕರ್ಪೂರದ ಗೊಂಬೆ, ಈ ಥರ ಇನ್ನೊಂದು ಕೊಡಗಿನ ಕಾವೇರಿ, ತುಂಬಾ ಇದಾವ್ರಿ ಸಿನಿಮಾ. ಆದರೆ ನನಗೆ ಸ್ವಲ್ಪ ಹೇಳ್ತಾ ಇದ್ದೇನೆ ರೀ. ಕೊಡಗಿನ ಕಾವೇರಿ ಅಂದ್ರೆ ಆ ಸಿನಿಮಾದ ಹೆಸರು ಅದೇ ಇರ್ಬೋದು ರೀ. ಕೊಡಗಿನ ಕಾವೇರಿ ಅಂತ ಸಾಂಗ್ ಇದೆಯಾ ನೋಡ್ರಿ. ರಾಮ್ಕುಮಾರ ಸುತ್ತಿ ಇದ್ದಾರೆ ಅದ್ರಾಗ. ಲಾಸ್ಟಲ್ಲಿ ಪ್ರೆಗ್ನೆಂಟ್ ಇರ್ತಾರ, ಮಗು ಸಾಯ್ತದೆ ನೋಡ್ರಿ, ಮ್ಯಾಲಿಂದ ಬಟ್ಟೆ ಬಿದ್ದು. ಮಾವ ಚಲೋ ಇರ್ತಾನೆ, ಅತ್ತೆ ಚಲೋ ಇರಲ್ರಿ. ಆ ಸಿನಿಮಾ ಲಾಸ್ಟ್ ಬಂದು ತುಂಬ ದುಃಖ ಬರ್ತದೆ ರೀ. ತವರಿನ ತೊಟ್ಟಿಲ್ಲ ಒಂದನು ಅದು ಸುರ್ತಿನ ಅದಾರ ಅದ್ರಾಗ. ಸುರ್ತಿ ರಾಮ್ಕುಮಾರ ಅದಾರ. ಅದನ್ನು ಭಾಳ ಅಂದ್ರೆ ಭಾಳ ಕಷ್ಟ ಇದ್ರಿ ಅವು. ಅದು ಯಾವಾಗ ಕಷ್ಟ ಬರ್ತದಲ್ಲ, ಮಗಳು ಕರ್ಕೊಂಡು ತವ್ರ ಮನೆಗೆ ಬಂದಿರ್ತಾಳ್ರಿ, ಅಣ್ಣನ ಮನೆಗೆ. ಅಣ್ಣ ಇರಲ್ರಿ, ಅಣ್ಣ ತಂಗಿ ಬಲ್ಲಿ ಬರ್ತಾ ಇರ್ತಾರ್ರಿ. ಆ ತಂಗಿ ಅಣ್ಣನ ಹತ್ರ ಹೋಗ್ತಿರ್ತಾಳೆ. ಅಣ್ಣ ಇರಲ್ರಿ ಮನ್ಯಾಗ. ಅಣ್ಣ ಮನ್ಯಾಗ ಇರ್ಲಾರ್ದಾಗ ಅಣ್ಣನ ಹೆಂಡತಿ ಅವ್ವ ಇವರೆಲ್ಲರೂ ಇರ್ತಾರೆ. ಆವಾಗೂ ವಿಷ ಹಾಕಿ ಊಟಕ್ಕೆ ಕೊಡ್ತಾರೆ. ಅದು ಒಂದು ತುಂಬ ದುಃಖ, ಅಷ್ಟು ಕಷ್ಟದೈತ್ರಿ. ಇನ್ನೊಂದು ಅಣ್ಣ ತಂಗಿ ಸಿನಿಮಾ ಬಂದು ಮುಂಚೆಲ್ಲ ಎಷ್ಟು ಚಂದ ಇರ್ತದೆ. ಲಾಸ್ಟಲ್ಲಿ ನಮ್ಗೆ ತುಂಬ ದುಃಖ ಆಗಿ ಕಣ್ಣಾ ನೀರು ತಾವೇ ಬರ್ತಾವಂದ್ರೆ, ಲಾಸ್ಟಲ್ಲಿ ಮಕ್ಳು ಕರ್ಕೊಂಡು ಅಣ್ಣನ ಹತ್ರ ಬರ್ತಾಳೆ. ಅಣ್ಣನ ಮನೆಗೆ ಬಂದು ಅಣ್ಣನ ಹೆಂಡತಿ ಸೇರಲ್ಲ, ಊಟ ಎಲ್ಲ ಬಿಸಾಕ್ತಾಳೆ. ಆಮೇಲೆ ಕೆಲಸ ಮಾಡ್ತಿರ್ತಾನೆ, ಅವ್ರ ಮನ್ಯಾಗ ಕೆಲಸದ ಬಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಊಟ ಕೊಡ್ತಿರ್ತಾನೆ. ಅದನ್ನು ಹೋಗಿ ಕಾಲೆಲ್ಲ ಬಿಸಾಕ್ತಾಳೆ. ಅದು ಆದಮೇಲೆ ತಾವು ದೇವಸ್ಥಾನಕ್ಕೆ ಒಂದು ಬಾವಿ ಬಲ್ಲಿ ಹೋಗಿ ಅಲ್ಲಿ ಮಕ್ಕಳು ಕರ್ಕೊಂಡು ಕೂತು ಅಳ್ತಾ ಇರ್ತಾಳೆ. ಅಳ್ಕೊಂಡು ಊಟ ಅಂತಿರ್ತಾರೆ. ಅವಾಗ ಒಂದು ಸಾಂಗ್, ಅಣ್ಣ ನಮ್ಮನಾದರೂ ಅತ್ತಿಗೆ ನಮ್ಮಗಳ ಅಂತ ಸಾಂಗ್ ಬರ್ತದಲ್ರಿ. ಆ ಸಾಂಗಿಗೆ ಅಂತೂ ಆ ಸಾಂಗ್ನು ಆಯ್ತು ರೀ. ಆ ಮಕ್ಕಳು ಅಳ್ಳೋದು, ಊಟ ಮಾಮನ ಬಲ್ಲಿ ಹೋಗುನು ಅನ್ನೋದೊಂದು ಇದು ರೀ. ಆಮೇಲೆ ತಾತನ ಹತ್ರ ತಳಗಡೆ ಬಾವಿಯಲ್ಲಿ ತಾತ ಇದ್ದಾನ, ಅಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರಂತೇಳಿ ಆ ಮಾತು ಅಂತ ತುಂಬ ಅಳು ಬರ್ತದೆ ರೀ. ಅದು ನೋಡತ್ರ ಇಷ್ಟಂದ್ರೆ ಅಷ್ಟು ಅಳು ಬರ್ತದೆ ನೋಡ್ರಿ. ನಮ್ಮನೆ ದುಃಖ ಆಗ್ತದ್ರಿ. ಮೊದಲಿನ ಸಿನಿಮಾ ಅಂದ್ರನ ಇಷ್ಟು ಚಂದ ಇದ್ದು ರೀ ಸಿನಿಮಾ. ಆ ಥರ ಸಿನಿಮಾ ನೋಡೋಕ್ಕಂತ ನಾನು ತುಂಬ ಇಷ್ಟಪಡ್ತೀನಿ ರೀ. ಮತ್ತು ರೀ ತುಂಬಾ ಅದಾವೆ ರೀ ಮೊದಲಿನ ಸಿನಿಮಾ ಅಂದರೆ. ಅಷ್ಟು ಅಳು ಬರೋ ಸಿನಿಮಾ, ನಮ್ಗೆ ಅಳು ಬರೋದು ಇದಾವೆ ರೀ. ಅಳು ಬರಲಾರ್ದ ಒಂಥರ ಮನಸ್ಸಿಗೆ ಫೀಲ್ ಆಗೋದು ಅಂದರೆ ಅಣ್ಣ ತಮ್ಮ ಕುಟುಂಬ ಬಗ್ಗೆ ಈ ಥರ ಒಂದು ಮನೆ ಜವಾಬ್ದಾರಿ ಅನ್ನೋ ಸಿನಿಮಾ ಭಾಳ ತೆಗಿತಿದ್ರಿ. ವಿಷ್ಣುವರ್ಧನ, ಅಂಬರೀಷ ಎಲ್ಲರೂ ಆಯ್ತು ಮೊದಲಿನ ಹೀರೋಗಳು. ಇಷ್ಟೆಲ್ಲ ಚಂದ ತೆಗ್ದಾರೆ ಸಿನಿಮಾ. ಒಂಥರ ಕಷ್ಟದ್ದು ಇಲ್ಲ ಆದರೂ ಒಂಥರ ಫ್ಯಾಮ್ಲಿ ಇದೇ ಥರನ ಇರಬೇಕು, ಈ ಥರ ಕುಟುಂಬ ಎಲ್ಲ ಒಟ್ಟಿಗೆ ಇರಬೇಕು, ಒಂದಾಗಿರ್ಬೇಕು ಅನ್ನೋದು ಒಂದು ಅರ್ಥದಲ್ಲಿ ತೆಗಿತಿದ್ರು ಅವರು. ಒಂದು ಅರ್ಥದಲ್ಲಿ ತೆಗಿತಿದ್ರು. ನೋಡಕ್ಕೂ ತುಂಬ ಅಂದರೆ ಎಲ್ಲರೂ ಇಷ್ಟಪಟ್ಟು ಒಂದು ಮುದುಕರು ಮೊದಲು ಮಾಡಿ ನೋಡ್ತಿದ್ರಿ ಅಂಥ ಸಿನಿಮಾನ ರೀ. ಈಗಿನ ಸಿನಿಮಾ ಯಾರೋ ನೋಡಂಗಿಲ್ಲ, ಮುದುಕರು ಸನೇ ಈ ಕಾಮಿಡಿ ರೀಲ್ಸ್ ನೋಡ್ಕೊತ ಕುಂದಿರ್ತಾರೆ. ಅಂಥ ರೀಲ್ಸ್ ಕಾಮಿಡಿ ಅದು ಇದು ತೆಗಿಲಕತ್ತಾರೆ ಈಗ. ರೀಲ್ಸ್ ನೋಡೋದೇ ಮುದುಕರು, ರೀಲ್ಸ್ ಮಾಡೋದು ಅಂಥವು ಭಾಳ ಆಗ್ಯಾರ ಈಗ. ಅವಾಗಿನ ಸಿನಿಮಾ ಅಂದ್ರೆ ಅಷ್ಟು ಕಷ್ಟದ್ದು ರೀ. ಮತ್ತು ಯಜಮಾನ್ ಸಿನಿಮಾ ಆಯ್ತು, ಯಜಮಾನ್ ಸಿನಿಮಾನೂ ಅಷ್ಟೇ ರೀ. ಕಣ್ಣ ನೀರು ಬರ್ಬೇಕಂತ ಹೇಳಿದ್ರೆ ಒಂಥರ ಮನಸ್ಸಿಗೆ ಇದಾಗಂತದ್ರಿ. ನಾವು ಇದೇ ಥರ ಒಟ್ಟಿಗೆ ಕೂಡಿ ಇರಬೇಕು, ಒಂದು ಕುಟುಂಬ ಒಂದು ಮಾಡೋದು ಸಿನಿಮಾ ಅಂತ ಹೇಳ್ಬೋದು ರೀ. ಕುಟುಂಬ ಎಲ್ಲ ಒಂದು ಮಾಡೋ ಸಿನಿಮಾನೇ ಇರೋದು. ಒಂದಾಗಿರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು, ಈ ಥರ ಇರಬೇಕು, ಈ ಥರ ಒಬ್ಬರ ಮನಸ್ಸೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನೋದೊಂದು ಇದು ರೀ
ಆ ಅರ್ಥದಲ್ಲಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅವರು ಸಿನಿಮಾ. ಹಾಗಾಗಿ ಅಂಥವೆಲ್ಲ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಇಷ್ಟು ನೋಡ್ದನು ಎಷ್ಟು ಸಿನಿಮಾ ತೆಗ್ದಾರೆ ಅವಂತರೂ ಅಷ್ಟೇ ಚೆನ್ನಾಗಿದ್ದಾವೆ. ಮೊದಲಿನವ್ರು ಯಾರೆಲ್ಲ ತೆಗ್ದಾರಂದ್ರೆ ಅದೊಂದು ಅರ್ಥದ ಮ್ಯಾಗ ಒಂದು ಫ್ಯಾಮ್ಲಿ ಒಂದು ಬಡತನ ಬಗ್ಗೆ ಈ ಥರ ತೆಗಿತಿದ್ರಲ್ರಿ. ಬಡತನ ಬಗ್ಗೆ ಏನೋ ತೆಗೆದ್ರೂ ಅಷ್ಟು ಇಷ್ಟ ರೀ ನನಗೆ. ಅದು ಬಡತನನೇ ಇರ್ಬೇಕಂತೇನಿಲ್ರಿ, ಅಂದ್ರೆ ಅದು ಹೆಂಗೈತಿ ಹಂಗೆ ತೆಗಿತಿದ್ರಲ್ರಿ ಅವರು. ಕಡೆಗೆ ಇರೋದೇ ಅವರು ಸಿನಿಮಾ ಮಾಡಿ ಇದು ಮಾಡ್ತಿದ್ರಿ. ಈಗಿನೂ ರಗಡ ಸಿನಿಮಾ ಚಂದ ತೆಗಿತಾರೆ, ಈಗಿನವರು ಚಂದ ತೆಗಿಯಂಗಿಲ್ಲ ಅನ್ನಂಗಿಲ್ರಿ. ಅಂದ್ರೆ ಈ ಥರ ಒಂದು ಕಷ್ಟ ಒಂದು ದುಃಖ ಬರ್ಬೇಕು ಆ ಸಿನಿಮಾ ನೋಡಿದ್ರೆ ನಮ್ಮ ಕಣ್ಣಾಗ ನೀರು ಬರ್ಬೇಕು ಅನ್ನೋದು ಇರಲ್ರಿ. ಅಷ್ಟು ದೊಡ್ಡ ಫ್ಯಾಮ್ಲಿ, ಅಣ್ಣ ತಮ್ಮರ ಬಗ್ಗೆ 4 ಅಣ್ಣ ತಮ್ಮ 5 ಜನ ಅಣ್ಣ ತಮ್ಮರ ಬಗ್ಗೆ ಇರೋದೇ ಇಲ್ಲ ರೀ. ಅದು ತುಂಬ ಫೈಟಿಂಗ್ ಇರ್ತದೆ ರೀ. ಜಾಸ್ತಿ ಜನನೇ ಇರಲ್ರಿ ಅದಾಗ. ಅಂಥವೆಲ್ಲ ತೆಗಿತಾರೆ ರೀ. ಅದು ಅಂತ ನಾನು ನೋಡೋದೇ ಇಲ್ಲ. ಈಗಾದರೂ ನಾ ಸಿನಿಮಾ ನೋಡ್ಬೇಕಂದ್ರೆ ರೀ ಮೊದಲಿನವೇ ಯೂಟ್ಯೂಬ್ನಾಗ ಹುಡುಕ್ಯಾಡಿ ಆ ಒಂದು ಸಿನಿಮಾ ನಾನು ನೋಡ್ಬೇಕಂತ ಹುಡುಕ್ಯಾಡೋಷ್ಟಿಗೆ 1 ತಾಸು 2 ತಾಸು ಆಗಿಬಿಟ್ಟಿರ್ತದೆ ರೀ. ಅಟ್ರಾಗ ನಟ್ಟೆ ಖಾಲಿ ಆಗಿಬಿಟ್ಟಿರ್ತದೆ, ಇಲ್ಲ ನನಗೆ ಸಾಕಾಗಿಬಿಡ್ತದೆ ರೀ. ಅದನ್ನ ನೋಡಿ ಇಟ್ಟು ಬಿಡ್ತೀನಿ ರೀ. ನಾನು ಮತ್ತೆ ಯಾವಾಗಾರ ಫ್ರೀ ಆದಾಗ ನೋಡ್ತೀನಿ. ಹಂಗೆ ಮಾಡ್ತೀನಿ ರೀ. ಈಗಾದ್ರೂ ಮೊದಲಿನ ಸಿನಿಮಾನೇ ನೋಡೋಕೆ ಭಾಳ ಇಷ್ಟ ರೀ. ಮೊದಲಿನ ಸಿನಿಮಾ ಯೂಟ್ಯೂಬ್ನಾಗ ಗೂಗಲ್ನಾಗ ಕರಿತೀನಿ ರೀ. ಕಷ್ಟದ್ದು ಅಳು ಸಿನಿಮಾ ಅಂತ ಹಿಂಗೆ ಓದತ್ತಿರ್ತೀನಿ ರೀ. ನಮ್ಮ ಮಕ್ಕಳು ಇದ್ದಾಗ ಅವ್ರು ಹೊರಗೆ ಅದರಕ್ಕಾನ ಹಿಂಗೇನ್ರ ಕಷ್ಟದ್ದು ತುಂಬ ಅಳು ಸಿನಿಮಾ ಅಂತ ಹಿಂಗೆ ಕರೆದಿನಾರ ಅವ್ರು ಕೇಳಿಸ್ಕೊಂಡು ನೋಡಿ ಗಾಬರಿ ಆಗ್ಬಿಡ್ತಾರೆ ರೀ. ಹಿಂಗಂದ್ರೆ ಸಿನಿಮಾ ಬರ್ತಾವವ ಅಂತೇಳಿ ಏನು ಮಾಡ್ತಾರೆ, ಮೊದಲಿನ ಓಲ್ಡ್ ಫೀಲಿಂಗ್ ಅಂದರೆ ಅಳು ಸಿನಿಮಾ ಅಂತ ಅದ್ರ ದುಃಖದ್ದು ಸಿನಿಮಾ ಇರ್ತಾವ ಅಂತೇಳಿ ಹಿಂಗೆ ಕರೆದ್ರೆ ಬರ್ತಾವ ಅಂತ ಹೇಳಿದ್ರು. ಹಂಗೆ ನಾನು ಈಗ ಹಂಗೆ ಓದಿರ್ತೀನಿ. ಮತ್ತು ಅವು ಸಿನಿಮಾ ಬಂದ್ರೂ ಏನು ಮಾಡ್ತೀನಿ, ಚಿತ್ರ ನೋಡಿ ಓಪನ್ ಮಾಡ್ತೀನಿ ರೀ. ನಾನು ಓದಕ್ಕೆ ಬರಲ್ರಿ ನನಗೆ. ಚಿತ್ರ ಹೆಂಗಂದ್ರೆ ರೀ, ಈ ಮುಖ ಎಲ್ಲ ಖರಾಬ್ ಇರ್ತದೆ, ಎಲ್ಲ ರಕ್ತ ಮಾಡಿಕೊಂಡು ಕೈಯಲ್ಲಿ ಮಚ್ಚಿಡ್ಕೊಂಡು ಪೋಸ್ಟರ್ ಇರ್ತದಲ್ರಿ, ಅದನ್ನ ನೋಡಿ ಓಪನ್ ಮಾಡಲ್ರಿ ನಾನು. ಥರ ಜಾಸ್ತಿ ಫ್ಯಾಮ್ಲಿ, ಒಂದಿಷ್ಟು ಮಂದಿ ಗಂಡು ಮಕ್ಕಳು, ಒಂದಿಷ್ಟು ಮಂದಿ 4 ಮಂದಿ ಹೆಣ್ಮಕ್ಳು ಫ್ಯಾಮಿಲಿ ತುಂಬ ಸಪ್ಪಗೆ ಮುಖ ಮಾಡಿಕೊಂಡು ಅಳು ಮುಖ ಈ ಥರ ಏನಾರ ನೋಡಕ್ಕೆ ಥರ ಚಂದ ಫೋಟೋ ಇಟ್ಟಿರ್ತಾರಲ್ರಿ, ಆ ಚಿತ್ರ ನೋಡಿ ಪೋಸ್ಟರ್ ನೋಡಿ ನಾನು ಓಪನ್ ಮಾಡಿ ಇಡುವೆ ನೋಡ್ತೀನಿ ನಾನು. ಆ ಥರ ಇಡುವೆ ಅಂತ ಚಂದ ಇಡುವೆ ಇದ್ರೆ ಮತ್ತೆ ಸ್ವಲ್ಪ ಓಡಿಸಿ ನೋಡ್ತಿದ್ರು. ಅದ್ರ ಚಂದ ಏನಾದ್ರು ಫ್ಯಾಮಿಲಿ ಬಗ್ಗೆ ಈ ಥರ ಇದ್ರೆ ನಾನು ನೋಡ್ತೀನಿ ರೀ. ಅದ್ರ ಬರೀ ಇಂಥವೆ ಅಂದ್ರೆ ಓದು ಎಲ್ಲ ಹೆಂಗೆ ನೋಡ್ಬೇಕಂತ ನೀವು ಅನ್ಬೋದ್ರಿ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಈ ಥರ ಇಷ್ಟ ಆದರೆ ಒಬ್ಬೊಬ್ರಿಗೆ ಕಾಮಿಡಿ ಅಂದರೆ ಎಲ್ಲರಿಗೂ ಇಷ್ಟನ ರೀ. ಆದರೆ ಜಾಸ್ತಿ ಈ ಥರ ಫ್ಯಾಮ್ಲಿ ಒಂದು ಮಾಡೋ ಸಿನಿಮಾ ಅಂದ್ರೆ ಅದು ಅವರು ಅಲ್ಲಿ ಹೆಂಗೆ ಸಿನಿಮಾ ಮಾಡಿ ತೋರಿಸ್ತಿರ್ತಾರೆ. ಈ ಥರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಈ ಥರ ಎಲ್ಲ ಅರ್ಥದ ಮ್ಯಾಗ ಮೊದಲಿನ ಮಂದಿ ಹತ್ರ ಅರ್ಥದ ಮ್ಯಾಗೆ ತೆಗ್ದಾರೆ. ಈಗಿನ ಮಂದಿನೂ ಅರ್ಥದ ಮ್ಯಾಗೆ ತೆಗಿತಾರೆ. ಈಗಿನ ಅರ್ಥ ಹಂಗದವ್ರಿ, ಈಗಿನ ಅರ್ಥದ ಮ್ಯಾಗ ಅವ್ರು ತೆಗಿತಾರೆ. ಅವ್ರದ್ದು ಏನೋ ತಪ್ಪಂತ ಹೇಳಲ್ರಿ. ನಾನು ಅವ್ರ ಬಗ್ಗೆ ಹೇಳಕ್ಕೆ ಏನು ಇದು ಅಲ್ರಿ. ತುಂಬ ಚೆನ್ನಾಗೇ ತೆಗಿತಾರೆ, ತುಂಬ ದುಡ್ಡು ಖರ್ಚು ಮಾಡಿ ತೆಗಿತಾರೆ. ಮೊದಲಿನ ಸಿನಿಮಾ ನೋಡಿದ್ರಂತೂ ನನಗೆ ಇನ್ನಾದರೂ ಒಂದು ಅದಾವ್ರಿ, ಎಷ್ಟು ನೋಡ್ಲಾರ್ದವ್ರಿ. ಆದರೆ ನಾನು ನೋಡಿದ್ದು ಜಾಸ್ತಿ ಸ್ವಲ್ಪ ನೋಡ್ತಿರ್ತೀನಿ. ಅವಾಗೆಲ್ಲ ನಾವು ಮಂದಿ ಮನೆಗೆ ಹೋಗಿ ಟಿ ವಿ ನೋಡ್ತಿದ್ದೀವಿ. ನಮ್ಮ ಮನ್ಯಾಗ ಟಿ ವಿ ಇರ್ತಿದ್ದಿಲ್ಲ ರೀ. ಮಂದಿ ಮನ್ಯಾಗ ಹೋಗಿ ಸಣ್ಣವ್ರಿದ್ದಾಗೂ ಮಂದಿ ಮನ್ಯಾಗ ಹೋಗಿ ಟಿ ವಿ ನೋಡ್ತಿದ್ವಿ ನಾವು. ಸಣ್ಣವ್ರಿದ್ದಾಗ ಬಂದವ್ರಿ ಇವೆಲ್ಲ ಕರ್ಪುರದ ಗೊಂಬಿ ಇವೆಲ್ಲ ಆವಾಗ ಬಂದವ್ರಿವು. ಕರಾಳಿನ ಕೂಗು ಎಷ್ಟೋ ಸಿನಿಮಾ ಅವಾಗೆ ಬಂದವ್ರಿವು. ಆವಾಗ ನೋಡ್ಯಾರ ನಾವು. ನಮ್ಮ ಮದುವೆ ಆಗಿರಲಿಲ್ಲ, ಅವಾಗೇ ನೋಡ್ಕೊತ ಬಂದಾರೆ. ಈಗಾದ್ರೂ ಅವ್ರನ್ನೇ ಈ ನನ್ನ ಕೈಯಾಗ ಎಲ್ಲ ಕೆಲಸ ಆಗಿತ್ತು ಮನ್ಯಾಗ. ಎಲ್ಲ ಮಕ್ಕಳು ಸ್ಕೂಲಿಗೆ ಕೆಲಸಕ್ಕೆ ಹೋಗಿದ್ರಂದ್ರೆ ನಾನು ಕೆಲಸದಿಂದ ಬಂದು ಫ್ರೀಯಾಗಿ ಇದ್ದಿದ್ರೆ ನೋಡ್ತಿರ್ತೀನಿ ರೀ. ಯಾವಾಗಾರ ಭಾಳ ಕಷ್ಟದ್ದು ಅಂದ್ರೆ ಅವಾಗೆಲ್ಲ ಮಂದಿ ಜೋಡಿ ನೋಡ್ತಿದ್ವಲ್ರಿ. ಕಣ್ಣಾಗ ನೀರು ಬಂದ್ರೆ ಹಿಂಗೆ ಒರ್ಸ್ಕೊಂಡ್ಬಿಡ್ತಿದ್ದೇವೆ. ದುಃಖೆಲ್ಲ ಇಲ್ಲಿ ದುಃಖ ಅಷ್ಟು ಬಂದುಬಿಡ್ದು. ಮಗಳೆಲ್ಲ ಹಿಂಗೆ ಮಂದಿ ಇರ್ತಾರಂತೇಳಿ ಜೋರಾಗಿ ಹತ್ಬಿಡ್ತದಲ್ಲ ರೀ. ಈಗೇನಾರ ಅಂಥವು ಒಬ್ಬರೇ ಹಿಂಗೆ ಕೂತು ಕಷ್ಟದ್ದು ಏನಾರ ಕೂತು ನೋಡಾಕ್ತಿದ್ರೆ ದುಃಖ ಬಂದ್ರೆ ಹತ್ರ ಜೋರಾಗಿ ಮನೇಲಿ ಯಾರು ಜೋರಾಗಿ ಅಂದ್ರೆ ಅಷ್ಟು ಜೋರಲ್ರಿ. ನಮ್ಗೆ ಗಂಟಲ್ದಂದು ದುಃಖ ಹೊರಗೆ ಬರಾಗ ಆ ಥರ ಅವಳು ಒಂದೇನೋ ಸಮಾಧಾನ ಕಣ್ಣಾ ನೀರು ಅಷ್ಟು ಕಣ್ಣಾ ನೀರು ಬರ್ತಿರ್ತಾರೆ. ಅವು ಸಿನಿಮಾನೇ ಹಂಗೆ ಇರ್ತಾರೆ. ಬರೀ ಒಂದು ಸಿನಿಮಾ ಈಗ ನಾನು ಹಿಂಗೆ ನೋಡಿ ಅಳುತ್ತೇವ್ರಿ. ಒಂದೊಂದು ಕತೆ ಇರ್ತಾವ್ರಿ. ಆ ಕತೆ ಕೇಳಿದ್ರೆ ಕಣ್ಣಾ ನೀರು ಬರ್ತಾವ್ರಿ. ಅಂಥ ಕತೆ ನಮ್ಮ ಅವ್ವರು ಹೇಳ್ತಿದ್ರು ಕತೆ.
ಈ ಥರ ಕತೆ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ ಫ್ರೆಂಡ್ಸ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಚಲೋ ಚಲೋ ವಿಡಿಯೋ ಹಾಕ್ಬೇಕು ಅನ್ನೋದು ಒಂದು ನನಗೂ ತಲೆ ಓಡುತ್ತದೆ. ಇಲ್ಲಾಂದ್ರೆ ವಿಡಿಯೋ ಓಡಿಲ್ಲಾಂದ್ರೆ ಏನಪ್ಪ ಇದಂತ ಎಲ್ಲ ಡಲ್ಲಾಗಿ ಕುಂದಿರ್ಬೇಕು ಅನ್ಸುತ್ತಾ. ಹಾಗಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಒಳ್ಳೊಳ್ಳೆ ವಿಡಿಯೋ ಈ ಥರ ಹಾಕಕ್ಕೆ ಇಷ್ಟಪಡ್ತೀನಿ. ನಿಮ್ಮದು ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿರಿ. ಮತ್ತು ಒಳ್ಳೊಳ್ಳೆಯ ವಿಡಿಯೋಸ್ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಫ್ರೆಂಡ್ಸ. ಈ ಥರ ಹೇಳಕ್ಕೆ ನನಗೆ ಭಾಳ ದಿನದಿಂದ ಈ ಥರ ಹೇಳ್ಕೊಬೇಕಲ್ಲ ಅಂತೇಳಿ ನಾನು ಅನಿಸುತ್ತೋ ಅದಕ್ಕೋಸ್ಕರ ನಾನು ಹೇಳ್ಕೊಂಡೇನಿ ರೀ. ಮನ್ಯಾಗಾದ್ರೆ ಅವಾಗ ಹೇಳ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ತಿಂತಾ ಇರ್ತೀನಿ ರೀ ನಾನು. ಮಧ್ಯಾಹ್ನ ಸಿನಿಮಾ ಹಂಗೆ ಈ ಸಿನಿಮಾನೇ ಇರೋಂಗಿಲ್ಲ. ಅವಾಗ ಎಷ್ಟು ಚಂದ ಇರ್ತಿದ್ದು ಅಳೋದಾದ್ರೆ ನೀ ಏನು ಬರೀ ಸಿನಿಮಾನೇ ಇಷ್ಟಪಡ್ತೀರಿ ಅಂತ ಅನ್ಕೋಬ್ಯಾಡ್ರಿ. ಅಂದ್ರೆ ಅದು ಒಂಥರ ಈಗಾದ್ರೆ ಎಲ್ಲರ ಮನ್ಯಾಗೂ ಕಷ್ಟ ಇರ್ತದೆ, ಕಷ್ಟ ಇಲ್ಲ ಅಂತ ಹೇಳಲ್ರಿ. ಒಂದೊಂದು ಆದರೆ ಇದಕ್ಕೆ ಕಷ್ಟ ಇರ್ತದೆ ರೀ. ತಿನ್ನೋ ಬಗ್ಗೆ ಅಂತೂ ಈಗ ಯಾರಿಗೆ ಊಟದ ಬಗ್ಗೆ ಅಂತೂ ಯಾರಿಗೆ ಕಷ್ಟ ಇಲ್ಲರಿ. ಮಿಕ್ಕಿದ್ದು ಎಲ್ಲ ಮಿಕ್ಕಿದ್ದು ಪ್ರಾಬ್ಲಮ್ಸ್ ಎಲ್ಲ ರಗಡ್ ಕಷ್ಟ ಇರ್ತದೆ ರೀ ಎಲ್ಲರಿಗೆ. ದುಡ್ಡಿನ ಸಮಸ್ಯೆ ಅದು ಎಲ್ಲ ಕಷ್ಟ ಐತ್ರಿ. ಆದ್ರೆ ಊಟ ಬಟ್ಟೆಗಂತೂ ಯಾರಿಗೆ ಕಷ್ಟ ಇಲ್ಲ ರೀ. ಆದ್ರೆ ಮೊದಲಿನ ಪರಿಸ್ಥಿತಿ ಅಂತ ಕಷ್ಟದಂದ್ರೆ ಮೊದಲಿನ ಪರಿಸ್ಥಿತಿ ಎಲ್ಲರದು ಪರಿಸ್ಥಿತಿ ಆಗಿತ್ತು ರೀ. ಅವ್ರ ಸಿನಿಮಾ ತೆಗಿಯೋರು ಆ ಪರಿಸ್ಥಿತಿ ಅವ್ರಿಗೆ ಗೊತ್ತಿದ್ದೆ ಅವ್ರ ಸಿನಿಮಾ ತೆಗ್ದಾರ್ರಿ. ಮೊದಲಿನೆಲ್ಲ ಈ ಥರ ಇದ್ರೊಳಗೆ ಜನಗಳು ಒಳಗೆ ಅವ್ರಿಗೆ ಗೊತ್ತಲ್ರಿ ಅಂಥ ಪರಿಸ್ಥಿತಿಯಾಗ ಅವರು ಯಾವ್ದಾರ ಹಾಗಾಗಿ ಅವರು ಆ ಥರ ಸಿನಿಮಾ ತೆಗ್ದಾರ್ರಿ ಅವ್ರು ಮೊದಲಿನವರು. ಈಗ ಇಲ್ಲ ಅಂತ ಅಲ್ರಿ, ಈಗೂ ರಗಡು ಎಲ್ಲ ಎಷ್ಟು ಕಷ್ಟ ಅದಾವ್ರಿ ಈಗಂತೂ. ಈಗೂ ಅದಾರೆ ಈಗಿನಕಿನ್ನ ಮೊದಲಿನ ಭಾಳ ಕಷ್ಟ. ನಾವು ಎಲ್ಲ ಕಷ್ಟ ನೋಡಿಬಿಟ್ಟೇವ್ರಿ. ಒಂದು ಈಗ 35 ವರ್ಷನಾಗಂತೂ ಎಲ್ಲ ಕಷ್ಟ ನೋಡಿ ಬಿಟ್ಟೇವ್ರಿ ನಾವು. ಅದು ಮೊದಲಿನ ಕಷ್ಟ ನೋಡ್ಬೇಕಂದ್ರೆ ಈ ಥರ ಹೇಳ್ಕೊಬೇಕಲ್ಲಪ್ಪ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ರೀ. ಯಾರು ತಪ್ಪಾಯ್ತು ತಿಳ್ಕೊಬ್ಯಾಡ್ರಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸ್ರಿ. ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತಿದ್ರೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತದೆ.